ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಆಂಜನೇಯಂ ಅತಿಪಾಟಲಾನನಂ ಕಾಂಚನಾದ್ರೇ ಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಶ್ರೀ ಆಂಜನೇಯ ಸ್ವಾಮಿನೇ ನಮಃ. ಆತ್ಮೀಯರೇ, ಇಂದು 28ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿ, ವಾರ ಶನಿವಾರ. ತಮಗೆಲ್ಲರಿಗೂ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಆತ್ಮೀಯರೇ, ಇವತ್ತಿನ ದಿವಸದ ಪಂಚಾಂಗ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ದೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಶನಿವಾರವಾಗಿದೆ. ಈ ದಿವಸ ನಕ್ಷತ್ರ ಪುಷ್ಯಮಿ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನೋಡುವಾಗ ಸುಕರ್ಮ ನಾಮ ಯೋಗ ಇದೆ, ಗರ್ಜಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಸ್ಥಿತಿ ಹೇಗೆ ನೋಡಿ. ಮೇಷರಾಶಿಯಲ್ಲಿ ಶುಕ್ರನಿದ್ದಾನೆ. ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಮಿಥುನ ರಾಶಿಯಲ್ಲಿ ಇವತ್ತಿನ ದಿವಸ ಗುರು ಇದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಚಂದ್ರ, ಸಿಂಹ ರಾಶಿಯಲ್ಲಿ ಕೇತು, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ 5 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭ ರಾಶಿಯಲ್ಲಿ ಕುಜನಿದ್ದಾನೆ, ರಾಹು ಇದ್ದಾರೆ, ಜೊತೆಯಲ್ಲಿ ಬುಧನೂ ಇದ್ದಾನೆ. ಮೀನ ರಾಶಿಯಲ್ಲಿ ರವಿ ಮತ್ತು ಶನಿಯರ ಯುತಿ ಇದೆ. ಇವತ್ತಿನ ದಿವಸ ಮಾಂದ್ಯ ಉದಯವಾಗಿರತಕ್ಕಂತಹದ್ದು ಮೀನರಾಶಿಯಲ್ಲಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಇವತ್ತಿನ ದಿವಸ ಏನಿದೆ. ಮೊದಲು ಮೇಷರಾಶಿ ನೋಡಿ. ಮೇಷರಾಶಿಯವರಿಗೆ 7.5 ಭಯ. 7.5 ಅಂದಾಕ್ಷಣ ಪ್ರತಿಯೊಬ್ಬರಿಗೂ ಭಯವೇ. 7.5 ಬಂತು ಅಂದ ತಕ್ಷಣದಲ್ಲೇ ಅವಮಾನ, ಅಪವಾದ, ಅಪರಾಧ. ಶನಿ ಮಹಾತ್ಮನು ಈ ಮೂರನ್ನೂ ಸಹಿತವಾಗಿ ಕರುಣಿಸ್ತಾನಂತೆ. ಅರ್ಥಾತ್ ಅವ ಬಂದ ಅಂದ ತಕ್ಷಣದಲ್ಲಿ ಇದೆಲ್ಲ ಆಗಿಯೇ ತೀರ್ತದೆ. ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಾತ್. ಆಯುಷ್ಯವನ್ನ, ಜೀವನೋಪಾಯವನ್ನ, ಮರಣವನ್ನ ಈ ಮೂರನ್ನು ಅವನೇ ಕಲ್ಪಿಸ್ತಾನೆ. ಹಾಗಂದ ಅವನು ನ್ಯಾಯಾಧಿದೇವತೆಯಾಗಿರತಕ್ಕಂಥವನು, ಕರ್ಮ ಪ್ರಧಾತ, ನ್ಯಾಯವನ್ನು ಕೊಡುವವನು. ಮೇಷರಾಶಿಯವರಿಗೆ ಯಾವ ರೀತಿಯಲ್ಲಿ ನ್ಯಾಯ? ಕಷ್ಟವನ್ನೇ ಕೊಡುವ ನ್ಯಾಯ, ದುಷ್ಟರಿಂದ ತೊಂದರೆ ಉಂಟಾಗುವಂತಹ ನ್ಯಾಯ, ವ್ಯಾಪಾರದಲ್ಲಿ ನಷ್ಟ ಉಂಟಾಗುವಂತಹ ನ್ಯಾಯ, ಈ ರೀತಿಯಲ್ಲಿ ಕೊಡ್ತಾ ಹೋಗ್ತಾನೆ. ನಮ್ಮ ಜಾಗೃತಿಯಲ್ಲಿ ನಾವಿದ್ದಾಗ, ಇದಕ್ಕೆ ಪರಿಹಾರವನ್ನು ಕಂಡುಕೊಂಡಾಗ ನಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ. ನ್ಯಾಯದ ದೇವತೆಯಾದರೂ ನಮಗೆ ಅನುಕೂಲವನ್ನು ಮಾಡ್ತಾನೆ, ಅನುಗ್ರಹಿಸ್ತಾನೆ. ಹೀಗಿರುವಾಗ ಮೇಷರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9. 3 ಜೊತೆ, 3ರ ಜೊತೆಯಲ್ಲಿ 9. ಕೆಂಪು ಬಣ್ಣದ ವಸ್ತ್ರ, ಕೇಸರಿ ವಸ್ತ್ರ ನಿಮಗೆ ಅನುಕೂಲ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ದೇವಸ್ಥಾನಗಳಿಗೆ ಹೋಗುವುದರಿಂದ ಮೇಷರಾಶಿಯವರಿಗೆ ಶುಭ ಇದೆ ಇವತ್ತಿನ ದಿವಸ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ವ್ಯಯದಲ್ಲಿ ವ್ಯಯ. ಹಣ ಬಂದರೂ ಕೈಯಲ್ಲಿ ನಿಲ್ಲುವುದಿಲ್ಲ. ಸಾವಿರಾರು ರೂಪಾಯಿ ನೋಟುಗಳು ಬೆಳಗ್ಗೆ ಕಂಡ್ರೂ ಸಹಿತವಾಗಿ ಸಾಯಂಕಾಲ ಆಗುವಾಗ 100ಕ್ಕೆ ಇಳಿಯುತ್ತದೆ ಅಥವಾ ಅದು ಮತ್ತು ಕಡಿಮೆ ಆಗಬಹುದು. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ, ಆರೋಗ್ಯದಲ್ಲಿ ಕಷ್ಟ. ಧನಸ್ಥಾನದಲ್ಲಿ ಗುರು ಇದ್ದದ್ರಿಂದ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನೆರವು ನೀಡಿಯಾನು. ಹಾಗಂತ ಮಂತ್ರ ಮಾಟಾದಿಗಳ ಭಯದಿಂದ ಸಾಕಷ್ಟು ತತ್ತರಿಸಿ ಹೋಗ್ತೀರಿ. ದೋಷ ನಿವಾರಣೆಗಾಗಿ ಸುದರ್ಶನ ಜಪ, ಸುದರ್ಶನ ಹೋಮ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಆರೋಗ್ಯ ವೃದ್ಧಿ ಆಗ್ತದೆ. ಸಮಸ್ಯೆಯ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಅನ್ನಪೂರ್ಣೇಶ್ವರಿ ಅನುಗ್ರಹ, ಜೊತೆಯಲ್ಲಿ 6ರ ಸಂಖ್ಯೆಯ ಉಪಯೋಗ, ಬಿಳೆ ಬಣ್ಣದ ವಸ್ತ್ರಗಳನ್ನ ಬಳಸುವಂತಹದ್ದು, ಜೊತೆಯಲ್ಲಿ ದಾನ ಮಾಡುವಂತಹದ್ದು. ಇವನ್ನೆಲ್ಲ ಇಟ್ಟುಕೊಂಡಾಗ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಲಕ್ಷಣ ಇದೆ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಭಾಗ್ಯ ರಾಶಿಯಲ್ಲಿ ಭಾಗ್ಯ ವೃದ್ಧಿ ಮಾಡ್ತಾನೆ. ಆದರೆ ರಾಹುವಿನ ಜೊತೆಯಲ್ಲಿದ್ದಾನೆ. ಸ್ವಲ್ಪ ಬೆನ್ನಿನಲ್ಲಿ ಉಪದ್ರವ, ಪ್ರಯಾಣದಲ್ಲಿ ತೊಂದರೆ, ಅದರಲ್ಲೂ ವಿಮಾನ ಪ್ರಯಾಣ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀರಿ ಅಂತವರಿಗೆ ಆಪತ್ತು ನಿಶ್ಚಿತ. ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತದೆ. ಧನಕನಕಾದಿಗಳು ನಷ್ಟವಾಗುವಂತಹ ಲಕ್ಷಣಗಳು ನಿಮ್ಮವರಿಂದ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಶ್ರೀಕೃಷ್ಣನ ವಾಸುದೇವ ಮಂತ್ರ ಜಪ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. 5 ನಿಮ್ಮ ಸಂಖ್ಯೆ. ಹಸಿರು ಬಣ್ಣದ ವಸ್ತ್ರಗಳು, ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಾಮುಖವಾಗಿರತಕ್ಕಂತಹ ದೇವತಾ ಸನ್ನಿಧಾನ ಇವೆಲ್ಲ ನಿಮಗೆ ಅನುಕೂಲವನ್ನು ತರುತ್ತದೆ. ಮಾಡ್ಕೊಳ್ಳಿ ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ. ಕೃಷಿಕರಿಗೆ ಅನುಕೂಲ, ವ್ಯಾಪಾರಿಗಳಿಗೆ ಅನುಕೂಲ, ಉದ್ಯಮಿಗಳಿಗೆ ಅನುಕೂಲ. ದೊಡ್ಡ ಎಸ್ಟೇಟ್ ಇತ್ಯಾದಿಗಳನ್ನು ಇಟ್ಟುಕೊಂಡು ಅದರಲ್ಲಿ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಅನುಕೂಲ, ಅಥವಾ ರಿಯಲ್ ಎಸ್ಟೇಟ್ ಮಾಡುವವರಿಗೂ ಅನುಕೂಲ ಇರತಕ್ಕಂತಹದ್ದು ಈ ಸಂದರ್ಭದಲ್ಲಿ. ಗುರುವಿನ ಬಲ ಇಲ್ಲ, ಗುರು ವೇದಲ್ಲಿದ್ದಾನೆ. ಆದರೆ ಗುರುವಿನ ನಕ್ಷತ್ರದಲ್ಲಿ ಇವತ್ತಿನ ದಿವಸ ಚಂದ್ರ ಇದ್ದಾನೆ. ಆದ್ದರಿಂದಲೇ ಒಂದು ರೀತಿಯಂತಹ ನೆಮ್ಮದಿ, ಸಂತೋಷ ಉಂಟಾಗುವಂತಹ ಲಕ್ಷಣಗಳು. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ಹಸುಗಳಿಗೆ ಗ್ರಾಸವನ್ನು ನೀಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕರ್ಕಾಟಕ ರಾಶಿಯವರು ಇಂದಿನ ಕಾಲ ಲಕ್ಷಣದಲ್ಲಿ. ಈಗ
ಸಿಂಹರಾಶಿಯವರ ಫಲವನ್ನು ನೋಡುವಾಗ ಲಾಭಸ್ಥಾನದಲ್ಲಿ ಗುರು, ಒಳ್ಳೆಯ ಲಾಭ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಆರೋಗ್ಯದಲ್ಲಿ ಮಾತ್ರ ತೊಂದರೆ. 8ನೇ ಮನೆಯಲ್ಲಿ ಮೃತ್ಯು ಸ್ಥಾನದಲ್ಲಿ ಶನಿ ಮಹಾತ್ಮ, ಆದ್ದರಿಂದ ಸ್ವಲ್ಪ ಅಪಾಯ ಇದೆ. ವಾಹನ ಓಡಿಸುವಾಗ, ಬೇರೆಯವರ ಹತ್ರ ಮಾತನಾಡುವಾಗ, ಜಗಳ ಇತ್ಯಾದಿಗಳಿಂದ ಮಾಡುವಂತಹ ಪ್ರಮೇಯ ಬಂದಲ್ಲಿ ಜಗಳ ಮಾಡುವಾಗ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ಇಲ್ಲದಿದ್ದರೆ ಏಟು ಬೀಳುತ್ತದೆ ಅಥವಾ ಏಟನ್ನ ತಿನ್ನಬೇಕಾಗ್ತದೆ ಅಥವಾ ನೀವು ಬೇರೆಯವರಿಗೆ ಏಟನ್ನ ಕೊಟ್ಟು ಸಿಕ್ಕಾಕೊಳ್ತೀರಿ. ಒಟ್ಟಾರೆ ಇವತ್ತಿನ ದಿವಸ ಏನೋ ಒಂದು ಅವಘಡಗಳ ಲಕ್ಷಣಗಳು ಸಿಂಹರಾಶಿಯವರಿಗೆ. ಲಾಭದ ಗುರು ಫಲವನ್ನು ಕೊಟ್ಟರೂ ಸಹಿತವಾಗಿ ನಿಮ್ಮ ವ್ಯವಹಾರಗಳು ನಡೆಯಬೇಕಲ್ಲ. ಪರಿಹಾರಕ್ಕಾಗಿ ಶನೇಶ್ವರನ ಆರಾಧನೆ, ಶನಿದೇವರ ಪ್ರೀತಿಗಾಗಿ ಇವತ್ತಿನ ದಿವಸ ಎಳ್ಳೆಣ್ಣೆ ಅಭಿಷೇಕ, ಶನಿದೇವರಿಗೆ ಎಳ್ಳೆಣ್ಣೆಯಲ್ಲಿ ದೀಪವನ್ನು ಹಚ್ಚುವುದು, ಇವೆಲ್ಲ ಮಾಡ್ತಾ ಇದ್ದಾಗ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಗ್ತದೆ. ಕಷ್ಟ ಪರಿಹಾರಕ್ಕೆ ನೀವು ಇವತ್ತಿನ ದಿವಸ ಕುದುರೆ ಲಾಳವನ್ನು ಮನೆಯಲ್ಲಿಟ್ಟು ಪೂಜಿಸಿ, ಆಗ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 1 ಮತ್ತು 9 ಬಳಸಿಕೊಳ್ಳಿ, ಶುಭವಾಗ್ತದೆ. ಪೂರ್ವ ದಿಕ್ಕು ನಿಮಗೆ ಅನುಕೂಲವನ್ನು ತರುತ್ತದೆ. ಜೊತೆಯಲ್ಲಿ ಶಂಭುವಿನ ದೇವಸ್ಥಾನಕ್ಕೆ ಹೋಗುವುದರಿಂದ, ಶಿವನ ದೇವಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ ಸಿಂಹರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ಗುರು, ಉದ್ಯೋಗದಲ್ಲಿ ಯಶಸ್ಸಿದೆ. ಪ್ರಮೋಷನ್ ಇಲ್ಲದವರಿಗೆ ಪ್ರಮೋಷನ್ ಸಿಗುವಂತಹ ಕಾಲ, ಹೊಸ ಉದ್ಯೋಗ ಲಭ್ಯವಾಗುವಂತಹ ಕಾಲ, ನಿಮ್ಮ ವ್ಯವಹಾರಗಳೆಲ್ಲವೂ ಅಭಿವೃದ್ಧಿಯನ್ನು ಸೂಚಿಸುವಂತಹ ಕಾಲ, ನಿಮ್ಮಲ್ಲೂ ನಗುಮುಖ ಉಂಟಾಗುವಂತಹ ಕಾಲ ಒಳ್ಳೆಯದು. ಆದರೆ ದೋಷ ಇದೆ. ಸಪ್ತಮದಲ್ಲಿ ಶನಿ ಮಹಾತ್ಮ ನಿತ್ಯ ನೋಡ್ತಾ ಇದ್ದಾನೆ. ಪರಿಹಾರಕ್ಕಾಗಿ ನೀವು ಸಹಿತವಾಗಿ ಶನಿ ಶಾಂತಿ, ಆಂಜನೇಯನ ಉಪಾಸನೆ ಅಥವಾ ಗಣಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಹಸಿರು ಬಣ್ಣದ ಬಟ್ಟೆ ನಿಮಗೆ ಅನುಕೂಲವನ್ನು ತರುತ್ತದೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕನ್ಯಾ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ಭಾಗ್ಯ ರಾಶಿಯಲ್ಲಿ ಗುರು ನಿತ್ಯ ನೋಡ್ತಾ ಇದ್ದಾನೆ. ಭಾಗ್ಯ ವೃದ್ಧಿ, ಗುರುವಿನ ಬಲ ಚೆನ್ನಾಗಿದೆ. ಮಂಗಲ ಕಾರ್ಯ ಮಾಡಿಕೊಳ್ಳುವವರಿಗೆ ಅನುಕೂಲ. ಹಣವನ್ನು ಹೂಡಿಕೆ ಮಾಡ್ತೀರಿ ಕೆಲವರು, ಅದರಿಂದ ಅನುಕೂಲ ಉಂಟಾಗ್ತದೆ. ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರವನ್ನು ಮಾಡುವಂತಕ್ಕಂಥವರಿಗೆ ಅನುಕೂಲ ಇದೆ ಇವತ್ತಿನ ದಿವಸ. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದೇನು, ವಿಶೇಷವಾಗಿ ಪಂಚಮದಲ್ಲಿ ಕುಜ ಇದ್ದಾನೆ, ಕುಜ ಶಾಂತಿ ಮಾಡ್ಕೊಳ್ಳಿ ಅಥವಾ ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ, ಆಗ ನಿಮ್ಮ ಕಷ್ಟ ನಿವಾರಣೆಯಾಗ್ತದೆ. ಸುಖಕ್ಕಾಗಿ, ನೆಮ್ಮದಿಗಾಗಿ ಅನ್ನಪೂರ್ಣೇಶ್ವರಿ ದರ್ಶನ ಮಾಡ್ಕೊಳ್ಳಿ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ ತುಲಾರಾಶಿಯವರಿಗೆ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮದಲ್ಲಿ ಗುರು, ಪಂಚಮ ಶನಿ, 2 ದೋಷವೇ. ಸಪ್ತಮಾಧಿಪತಿ ಷಷ್ಠದಲ್ಲಿ, ಅದು ದೋಷವೇ. ಹೀಗಾಗಿ ಕೊಟ್ಟ ಹಣ ವಾಪಸ್ ಬರುವುದಿಲ್ಲ. ಕೇಳಿದಾಗ ಕೋಪಕ್ಕೆ ತುತ್ತಾಗುವಂತಹ ಸಾಧ್ಯತೆ, ವೈಮನಸ್ಯ ಜಾಸ್ತಿ ಆಗ್ತದೆ. ಆರ್ಥಿಕವಾದಂತಹ ಸಂಕಷ್ಟ, ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತೀರಿ. ಭೂ ವ್ಯವಹಾರದಲ್ಲಿ ಕಷ್ಟ ಇದೆ. ಮಾನಸಿಕವಾದಂತಹ ನೆಮ್ಮದಿ ಇಲ್ಲ. ತೋಟಗಾರಿಕೆಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಆಯಾಸ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಗೋಪಾಲಕೃಷ್ಣ ದೇವರ ಆರಾಧನೆಯನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ. ಉತ್ತರ ದಿಕ್ಕು ನಿಮಗೆ ಅನುಕೂಲವನ್ನು ತರುತ್ತದೆ. 9ರ ಸಂಖ್ಯೆ ಆದೀತು. ಕೆಂಪು ಬಣ್ಣ ನಿಮಗೆ ಶ್ರೇಯಸ್ಕರ. ಇದು ವೃಶ್ಚಿಕ ರಾಶಿಯವರಿಗೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ವಾಹನ ಸ್ಥಾನದಲ್ಲಿ ಶನಿ ಮಹಾತ್ಮ, ವಾಹನದಲ್ಲಿ ಎಡವಟ್ಟು, ಧನ ನಷ್ಟ, ಅವಮಾನ, ಮಾನಸಿಕವಾದಂತಹ ಹಿಂಸೆ, ತಂದೆ ಮಕ್ಕಳಲ್ಲಿ ವ್ಯಾಜ್ಯ, ವೃತ್ತಿಯಲ್ಲಿ ಅನಾನುಕೂಲತೆ, ಇದೆಲ್ಲ ಉಂಟಾಗುವಂತಹ ಲಕ್ಷಣ ಇರತಕ್ಕಂತಹದ್ದು ಧನುರಾಶಿಯವರಿಗೆ. ಧನುರಾಶಿಯವರು ಸಪ್ತಮದಲ್ಲಿ ಗುರು ಇದ್ದು ನೋಡ್ತಾ ಇದ್ದಂದ್ರೆ ಗುರುವಿನ ಅನುಕೂಲತೆಯಿಂದ ಕ್ಷೇಮ ಉಂಟಾಗ್ತದೆ. ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗ್ಬನ್ನಿ ಅಥವಾ ಇಲ್ಲಿಂದಲೇ ಮಂತ್ರಾಲಯದ ಗುರುವಿನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಆಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣ. ನೀವು ಸಹಿತವಾಗಿ ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ. ಅಭಿವೃದ್ಧಿಗಾಗಿ ನೀವು ಮಾಡಬೇಕಾಗಿರತಕ್ಕಂತಹದ್ದು ಗುರು ವಂದನೆ, ಗುರು ಸೇವೆ ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಧನುರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮನು 3ನೇ ಮನೆಯಲ್ಲಿದ್ದಾನೆ. ಶತ್ರುವಾದಂತಹ ರವಿಯ ಒಟ್ಟಿಗಿದ್ದಾನೆ. ಅಣ್ಣ ತಮ್ಮಂದ್ರೆ ಶತ್ರುಗಳು, ದಾಯ ಭಾಗಕ್ಕಾಗಿ ಹೊಡೆದಾಟ, ಸದಾ ಕಾಲದಲ್ಲೂ ತಂದೆ ಮಕ್ಕಳಲ್ಲಿ ವಿಭಜನೆಯ ಮಾತುಕತೆ, ಸಾಕಷ್ಟು ತೊಂದರೆಗಳಿದ್ದಾವೆ. ಅಕ್ಕ ತಂಗಿಯರು ಮಾತನಾಡಿಸೋದಿಲ್ಲ, ಕುಟುಂಬದವರು ಹತ್ತಿರ ಬರೋದಿಲ್ಲ, ವ್ಯಾಜ್ಯಗಳು ಪದೇ ಪದೇ ನಡೀತಾ ಇರ್ತದೆ. ರಾಜಿಗಾಗಿ ಪರಿತಪಿಸ್ತೀರಿ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಶನಿ ಶಾಂತಿ, ಆಂಜನೇಯನ ಉಪಾಸನೆ, ಸುಂದರಕಾಂಡ ಪಾರಾಯಣ, ಇವುಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ. 8ರ ಸಂಖ್ಯೆ ಬಳಸಿಕೊಳ್ಳಿ. ಕಪ್ಪು ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಷ್ಟ ದೋಷ ನಿವಾರಣೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ
ಪಂಚಮದಲ್ಲಿ ಗುರು ನಿತ್ತು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಗುರುವಿನ ಬಲ ಚೆನ್ನಾಗಿದೆ. ಹೀಗಾಗಿ ಮಂಗಲ ಕಾರ್ಯಾದಿಗಳನ್ನ ಜರುಗಿಸಿಕೊಳ್ಳುವುದಕ್ಕೆ, ಮಂಗಲ ಕಾರ್ಯಕ್ಕೆ ಹೋಗುವುದಕ್ಕೆ, ಮಂಗಲ ಕಾರ್ಯದಲ್ಲಿ ಪಾಲ್ಗೊಳ್ಳುವುದಕ್ಕೆಲ್ಲ ಅನುಕೂಲ ಇರತಕ್ಕಂತಹದ್ದು. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ, ನೆಮ್ಮದಿ ಉಂಟಾಗುವಂತಹ ಲಕ್ಷಣ. ಆರೋಗ್ಯ ಭಾಗ್ಯ, ನೆಮ್ಮದಿ, ಸಂತಸ ಉಂಟಾಗುವಂತಹ ಕ್ಷಣಗಳು ಇವತ್ತಿನ ದಿವಸ. ದಾಂಪತ್ಯದಲ್ಲಿ ಸುಖ ಇರ್ತದೆ. ಮಕ್ಕಳಿಂದ ಒಳ್ಳೆಯ ಉಲ್ಲಾಸಮಯವಾದಂತಹ ಮಾತನ್ನು ಕೇಳಬೇಕಾದಂತಹ ಸಂದರ್ಭ ಇದೆ. ಕುಂಭರಾಶಿಯವರು ದೋಷ ನಿವಾರಣೆಗಾಗಿ ಶನಿ ಶಾಂತಿ, ಹನುಮಾನ್ ಚಾಲಿಸ ಇತ್ಯಾದಿಗಳನ್ನ ಓದುವುದರಿಂದ, ಮಾಡುವುದರಿಂದ, ಶನಿ ಶಾಂತಿ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. 8 ಮತ್ತು 4 ನಿಮಗೆ ಅನುಕೂಲಕರವಾದಂತಹ ಸಂಖ್ಯೆ. ಅದನ್ನ ಉಪಯೋಗಿಸಿಕೊಳ್ಳಿ. ಕಪ್ಪು ಬಣ್ಣ, ಬಿಳಿ ಬಣ್ಣ, ಚಿತ್ರವರ್ಣ ಇವೆಲ್ಲ ನಿಮಗೆ ಅನುಕೂಲವಾಗಿದೆ. ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ಮೃತ್ಯುಂಜಯನ ದೇವಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಕುಂಭರಾಶಿಯವರಿಗೆ ಇವತ್ತಿನ ಕಾಲಗರ್ಭದಲ್ಲಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಗುರು 4ನೇ ಮನೆಯಲ್ಲಿದ್ದಾನೆ. ಸುಖ ಸ್ಥಾನದಲ್ಲಿ ಗುರು. ಒಳ್ಳೆಯ ಯೋಗ ಅಲ್ವಾ? ಸುಖ ವೃದ್ಧಿ, ಆರೋಗ್ಯ ವೃದ್ಧಿ, ಬಂಧು ಪ್ರೀತಿ, ನೆಂಟರಿಷ್ಟರಿಂದ ಪುರಸ್ಕಾರ, ಆತ್ಮೀಯರಿಂದ ಹೊಗಳಿಕೆ, ಕುಟುಂಬದವರಿಂದ ನಿಮ್ಮನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುವಂತಹ ಒಂದು ಸನ್ನಿವೇಶ. ಇದೆಲ್ಲ ಇರತಕ್ಕಂತಹದ್ದಿದೆ ಇವತ್ತಿನ ದಿವಸ ಮೀನರಾಶಿಯವರಿಗೆ. ಆದರೆ ಜನ್ಮರಾಶಿಯಲ್ಲಿ ಶನಿ ಮಹಾತ್ಮ ಇದ್ದದರಿಂದ ಸ್ವಲ್ಪ ಮಟ್ಟಿಗೆ ಆತಂಕ, ವಿಷ ಪ್ರಾಣಿಗಳಿಂದ ತೊಂದರೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶನಿ ಶಾಂತಿ, ಜೊತೆಯಲ್ಲಿ ಸುಬ್ರಹ್ಮಣ್ಯೇಶ್ವರನ ಸೇವೆ, ಗುರು ವಂದನೆ ಇತ್ಯಾದಿಗಳಿಂದ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 3. ಹಳದಿ ಬಣ್ಣ ನಿಮಗೆ ಅನುಕೂಲಕರ. ಉತ್ತರ ದಿಕ್ಕು ನಿಮಗೆ ಯೋಗ್ಯ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಮೀನರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ವೀಕ್ಷಕರೇ, ಇಂದು ಶನಿವಾರ ದಿವಸ ಎಂದಾಕ್ಷಣದಲ್ಲಿ ಶನೇಶ್ವರನ ಪೂಜೆ, ಆಂಜನೇಯನ ಪೂಜೆಯನ್ನು ಮಾಡುವಂತಹ ದಿವಸ. ನಮ್ಮ ಎಲ್ಲಾ ಕಷ್ಟಗಳಿಗೆ ಪರಿಹಾರ ಆಂಜನೇಯ, ಬಜರಂಗ ಬಲಿ. ಅವನ ಉಪಾಸನೆಯನ್ನು ಮಾಡಿದಾಗ ನಮ್ಮ ಕಷ್ಟ ದೋಷಗಳೆಲ್ಲ ಪರಿಹಾರವಾಗ್ತದೆ ಅಂತೆ. ಪಂಗುಂ ಲಂಗಯತೆ ಗಿರಿಂ. ಕುಂಟನಾದರೂ ಪರ್ವತವನ್ನು ಹತ್ತಿಸಬಲ್ಲ. ಕಷ್ಟದಲ್ಲಿರುವವನನ್ನ ಕಷ್ಟದಿಂದ ಪಾರು ಮಾಡುವವನು ಆಂಜನೇಯ. ದುಃಖ ನಿವಾರಕನಾಗಿರತಕ್ಕಂಥವನು ಆಂಜನೇಯ. ಪುಷ್ಟಿದಾಯಕನಾಗಿರತಕ್ಕಂಥವನು ಆಂಜನೇಯನೇ. ಆದ್ದರಿಂದ ಆಂಜನೇಯನ ಸೇವೆಯನ್ನ ಮಾಡ್ಕೊಳ್ಳಿ. 7.5 ಪಂಚಮ ಶನಿ, ಅಷ್ಟಮ ಶನಿ ಇರತಕ್ಕಂತಹ ವ್ಯಕ್ತಿಗಳು ಇವತ್ತಿನ ದಿವಸ ವಿಶೇಷವಾಗಿ ಶನೇಶ್ವರನ ಪೂಜೆಯನ್ನ ಮಾಡಿಕೊಳ್ಳುವುದರಿಂದ, ಶನಿದೇವರ ಪ್ರೀತಿಗಾಗಿ ನೀಲ ವಸ್ತ್ರವನ್ನ ಸಮರ್ಪಣೆ ಮಾಡುವುದರಿಂದ, ಶಂಖ ಪುಷ್ಪದ ಹಾರವನ್ನು ಶನಿದೇವನಿಗೆ ಅರ್ಪಣೆಯನ್ನು ಮಾಡುವುದರಿಂದ, ಶನಿದೇವನ ಪ್ರೀತಿಗಾಗಿ ಇವತ್ತಿನ ದಿವಸ ನೀವು ಪೂಜಾ ಕೈಂಕರ್ಯಾದಿಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ನೆಮ್ಮದಿಯನ್ನು ಕಾಣುವಂತಹ ಒಂದು ಯೋಗದ ದಿವಸವಾಗಿರತಕ್ಕಂಥದ್ದು. ಇಂದಿನ ಕಷ್ಟ ದೋಷ ನಿವಾರಣೆಗೆ ಆಂಜನೇಯನ ಅನುಗ್ರಹ ಪಡ್ಕೊಳ್ಳಿ. ಶುಭವಾಗುತ್ತೆ 12 ರಾಶಿಯವರು. ಶುಭವಾಗಲಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಕೆಳಭಾಗದಲ್ಲಿ ನಮ್ಮ ನಂಬರ್ಗಳು ಬರ್ತಾ ಇದೆ, ಬೇಕಾದ್ರೆ ಉಪಯೋಗಿಸಿಕೊಳ್ಳಿ. ಶುಭವಾಗುತ್ತೆ. ಮಂಗಳವಾಗಲಿ. ಶುಭವಸ್ತು.